ಹೌದು ವೀಕ್ಷಕರೇ, ಏನು ನಟ ದರ್ಶನ್ ಮತ್ತು ದರ್ಶನ್ ಕುಟುಂಬದ ವಿರುದ್ಧ ಈ ಮಾಧ್ಯಮಗಳು ಇಲ್ಲ ಸಲ್ಲದ ಹಾಗೆ ಸುದ್ದಿಯನ್ನು ಹಬ್ಬಿಸ್ತಾ ಇರೋದು ನೀವು ಕೂಡ ನೋಡಿರ್ಬೋದು. ಮತ್ತು ದರ್ಶನ್ ಕುಟುಂಬದ ವಿರುದ್ಧ ಅವರಿಗೆ ಇಮೇಜ್ಗೆ ಧಕ್ಕೆ ತರುವಂಥ ಕೆಲಸ ಆಗ್ತಾಯಿದೆ ಅಂತೇಳಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದರು. ಆ ಅರ್ಜಿ ನಿನ್ನೆ ಆದೇಶ ಹೊರಬಿದ್ದಿದೆ. ಆ ಆದೇಶದ ಪ್ರಕಾರ ಯಾವುದೇ ಮಾಧ್ಯಮಗಳು ಇನ್ನು ಮುಂದೆ ದರ್ಶನ್ ಕುಟುಂಬ ಇರ್ಬೋದು, ದರ್ಶನ್ ಅವರ ಏನು ಕೇಸ್ ನಡೀತಾ ಇದೆ ಕೋರ್ಟ್ ಕೇಸು, ಅದರ ಬಗ್ಗೆ ಸುದ್ದಿಯನ್ನು ಎಲ್ಲ ಸಲ್ಲದಾಗಿ ತೋರಿಸ್ಬೇಡಿ ಅಂತೇಳಿ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದೆ, ಅದು ಮಾಧ್ಯಮಗಳಿಗೆ ಅಂತಲೇ ಹೇಳ್ಬೋದು. ಹಾಗಾಗಿ ದರ್ಶನ್ ಯಾವ ರೀತಿ ಈಗ ಚಿತ್ರಹಿಂಸೆ ಅನುಭವಿಸ್ತಾ ಇದ್ದಾರೆ ಜೈಲಲ್ಲಿದ್ದರೂ ಕೂಡ ಈ ಮಾಧ್ಯಮಗಳು ತಮ್ಮದೇ ಬೆಳೆ ಬೇಯಿಸ್ಕೊಳ್ಳೋ ಸಲುವಾಗಿ ಅವರ ಒಂದು ಕುಟುಂಬಕ್ಕೆ ಇಮೇಜ್ಗೆ ಮರ್ಯಾದೆ ಧಕ್ಕೆ ತರುವಂಥ ಕೆಲಸ ಆಗ್ತಾಯಿದೆ. ಇದು ಎಷ್ಟು ಸರಿ ಅಂತೇಳಿ ಅಭಿಮಾನಿಗಳ ಪ್ರಶ್ನೆ ಕೂಡ ಅಷ್ಟೇ. ಹಾಗಾಗಿ ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ. ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ. ನಮಸ್ಕಾರ.